ನಮಸ್ಕಾರ ಎಲ್ರಿಗೂ. ಇವತ್ತು ಒಬ್ಬ ಮಹಾನ್ ಕಲಾವಿದ ಬಗ್ಗೆ ಮಾತಾಡಲಿಕ್ಕಿತ್ತು. ಯಾರಂದರೆ ರಜತ್ ಅಂತ. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ದ ಈ ಸಲ ಬಿಗ್ ಬಾಸ್. ಅಂದರೆ ಹೋದ ಸಲ ವೈಲ್ಡ್ ಕಾರ್ಡ್ ಅಂದರೆ ಯಾವ ಸೀಸನಲ್ಲಿ ಕೂಡ ವೈಲ್ಡ್ ಕಾರ್ಡಲ್ಲಿ ಬಂದವರೆಲ್ಲ ವಿನ್ ಆಗ್ತಿರ್ಲಿಲ್ಲ. ಆದರೆ ಈ ಈ ಸಲ ನೋಡಿದ ಪ್ರಕಾರ ಯಾರು ಕೂಡ ಅಷ್ಟೇನು ಒಂಥರ ಪರ್ಫಾರ್ಮೆನ್ಸ್ ತೋರಿಸಿಲ್ಲ. ತ್ರಿವಿಕ್ರಮ್ ಒಂದು ಒಂಥರ ಬಕೆಟ್ ಇಟ್ಕೊಂಡು ಒಂದೇ ಹುಡುಗಿ ಜೊತೆ ಇರ್ತಾನೆ ಅವನು, ಭವ್ಯ ಜೊತೆ. ಮತ್ತೇನಿಲ್ಲ ಒಂದು ಪರ್ಫಾರ್ಮೆನ್ಸ್, ಅಂದರೆ ಸ್ವಲ್ಪ ಬಾಡಿ ಇದೆ ಅಷ್ಟೇ. ಟಾಸ್ಕ್ ಒಂದು ಮಾಡ್ತಾನೆ, ಅದು ಬಿಟ್ಟು ಎಂಟರ್ಟೈನ್ಮೆಂಟ್ ಅಂತೂ ಏನೂ ಇಲ್ಲ ಅವನದು. ಈಗ ರಜತ್ ಬಂದನಲ್ಲ, ಅವನೆಲ್ಲ ಚಿಕ್ಕವ್ರ ಜೊತೆ ಸ್ವಲ್ಪ ಅಂದರೆ ಈಗ ಇರೋದೆಲ್ಲ ಕಂಟೆಸ್ಟೆಂಟ್ ಆ ಥರ ಇದ್ದಾರೆ. ಯಾರು ಕೂಡ ಅಷ್ಟೇನು ಒಂಥರ ಫಿಸಿಕಲ್ ಟಾಸ್ಕ್ ಬಂದರೆ ಅಷ್ಟೇನು ಪರ್ಫಾರ್ಮೆನ್ಸ್ ಮಾಡೋ ಥರ ಇಲ್ಲ. ಅದೇ ತ್ರಿವಿಕ್ರಮ್ ಮುಗಿತಾ ಅವ್ನು ವಿನ್ ಅಷ್ಟೇ. ಅಷ್ಟೇನು ಇಲ್ಲ. ಮಂಜ ಕೂಡ ಹಿಂಗೆ ಇದ್ದಾನೆ, ಏನು ಮಾಡಲಿಕ್ಕಾಗಲ್ಲ ಅವನಿಗೆ. ಅಷ್ಟೇನು ಫಿಸಿಕಲ್ ಟಾಸ್ಕ್ ಕೊಟ್ಟರೆ ಏನು ಕೂಡ ಮಾಡಲ್ಲ ಅವನು. ಧನರಾಜ್ ಮಾಡ್ತಾನೆ. ವಿಷಯ ಏನಂದರೆ ಅವ್ನಿಗೆ ನೆಗೆಟಿವ್ ಥಾಟ್ ಇದೆ. ಏನಂದರೆ ನಾನು ಸ್ವಲ್ಪ ಕುಳ್ಳ ಇದ್ದೀನಿ, ನನಗೆ ಅಷ್ಟೇನು ಬಲ ಇಲ್ಲ ಅವ್ರ ಥರ, ಅವ್ರು ಉದ್ದ ಇದ್ದಾರೆ, ಆ ಥರ ಒಂಥರ ನೆಗೆಟಿವ್. ಯಾರಾದರೂ ಒಂದು ಸಪೋರ್ಟ್ ಕೊಟ್ಟರೆ ಅವನು ಅಂದರೆ ಸ್ವಲ್ಪ ಎದುರುಕೊಂಡು ಮಾತಾಡಲಿಕ್ಕೆ ಎದುರು ಹೋಗ್ತಾನೆ, ಮತ್ತು ಬೇಕಾದ ಟಾಸ್ಕ್ ಕೂಡ ಜಾಸ್ತಿ ಮಾಡ್ತಾನೆ. ಅರ್ಥ ಆಯಿತು. ಇವರು ಮತ್ತೆ ಅಲ್ಲಿದ್ದವರೆಲ್ಲ ಅಂದರೆ ಸ್ವಲ್ಪ ಸಣ್ಣ ಇದ್ದವರನ್ನು, ಕುಳ್ಳ ಇದ್ದವರನ್ನೆಲ್ಲ ಅಂದರೆ ಅನ್ಕೋತಾರೆ ಅವ್ರು ಎಂಥ ಟಾಸ್ಕ್ ಮಾಡಲ್ಲ ಅಂತ. ಇವತ್ತೇನಾಯ್ತಂದರೆ ರಜತ್ತು ಯಾವಾಗಲೂ ನಿನ್ನಿಂದ ಮೊನ್ನೆಯಿಂದ ನೋಡ್ತಿದ್ದೀನಿ, ನೀನು ಮಗು, ನೀನು ಚೈಲ್ಡು, ಏನೇನೋ ಮಾತಾಡ್ತೇನೆ. ಹಾಗಾದರೆ ಇವನು ಚೈಲ್ಡ್ ಅಲ್ಲ, ಇವನು ಮಗುವಾಗಿ ಬಂದಿದ್ದಲ್ಲ, ಇವನು ಹುಟ್ಟುವಾಗಲೇ ಇಷ್ಟು ದೊಡ್ಡಾಗಿ ಅಂದರೆ ಇಷ್ಟು ಉದ್ದಾಗಿ ಹುಟ್ಟಿದಂತ ಕಾಣುತ್ತೆ. ಅವನಿಗೆ 2 ಮಗು ಇದೆ. ಅಂದರೆ ಹೊರಗಡೆ ಅವನಿಗೆ ಹೆಂಗೆ ಕಾಣ್ತಾ ಇದ್ದ ಅವನಿಗೆ ಗೊತ್ತಿಲ್ಲ. ನೀನು ಮಗು ಥರ ಕಾಣ್ತೀಯಾ, ನೀನು ಚೈಲ್ಡು, ಚತ್ತೆ. ಅವನು ನಮ್ಮ ಕಡೆಯಲ್ಲಿ ಚೊಳ್ಳ ಗಿಳ್ಳ ಅಂತ ಹೇಳ್ತಾರಲ್ಲ, ಅವನು ಮಂಗಳೂರು ಸ್ಟೈಲಲ್ಲಿ ಹೇಳ್ತಾನೆ. ಇವತ್ತೊಂದು ಮಾತಾಡಿದ, ನನಗೆ ಖುಷಿ ಆಯಿತು. ಬಟ್ ಆದರೂ ಕೂಡ ಅವನು ಲಾಸ್ಟಿಗೆ ಕೂಗ್ತಾನೆ, ಅದು ಬೇಜಾರಾಯಿತು. ಕೂಗಬಾರ್ದು. ಹೆಂಗೆ ಅಂದರೆ ಒಬ್ಬರಿಗೆ ಮಾತಾಡ್ಲಿಕ್ಕಿದ್ದು ಡೈರೆಕ್ಟಾಗಿ ಮಾತಾಡಬೇಕು. ನೀನೇನು ಮಾಡ್ತೀಯ, ಅವನೇನು ಮಾಡ್ತೀಯ, ಏನು ಕೂಡ ಮಾಡಲ್ಲ ಅವನು. ಯಾರು ರಜತ್ ಬಾಯಲ್ಲಿ ಮಾತಾಡಿದವರು ಯಾರು ಕೂಡ ಏನು ಮಾಡಿಲ್ಲ, ನಾನು ನೋಡಿದ್ದೀನಿ. ಅವನೇನು ಮಾಡ್ತಾನೆ, ಸ್ಟ್ರಾಂಗ್ ಆಗಿ ಮಾತಾಡಬೇಕು. ಇವತ್ತು ಹೆಂಗೆ ಮಾತಾಡಿದ್ರೆ ಧನರಾಜು, ಆ ಥರನೇ ಮಾತಾಡಬೇಕು. ಒಂಥರ ಇಂಥವ್ರ ಅಂದರೆ ಒಂಥರ ಅಂದ್ಕೊಂಡಿದ್ದಾನೆ ಇವರಿಂದ ಏನು ಕೂಡ ಆಗಲ್ಲ ಅಂತ. ಅಂದರೆ ನಾನು ಒಂದೇ ಹೇಳ್ತೀನಿ, ಇದರಲ್ಲಿ ಪರ್ಸನಾಲಿಟಿ ಬರಲ್ಲ. ಅರ್ಥ ಆಯ್ತಾ? ಪರ್ಸನಾಲಿಟಿ ಹಿಂಗೆ ಇದ್ದರೆ ಅವನೇನೋದು ಮಾಡ್ತೇನೆ ಆ ಥರ ಬರಲ್ಲ. ಕಂಟ್ರೋಲ್ ತಪ್ಪಿದ್ರೆ ಉಂಟಲ್ಲ, ಯಾರು ಕೂಡ ಹೆಂಗೆ ಬೇಕಾದ್ರೆ ಚೇಂಜ್ ಆಗ್ತಾರೆ. ಅವನ ಪ್ರಾಣ ಕೂಡ ಹೋಗ್ಬೋದು, ಆ ಥರ ಇರತ್ತೆ ಈಗಿನ ಕಾಲ. ಹೇಳಲಿಕ್ಕಾಗಲ್ಲ ಯಾವಾಗ ಯಾರ್ದು ಕಂಟ್ರೋಲ್ ತಪ್ಪುತ್ತೆ ಅಂತ. ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಏನು ಮಾಡ್ತೀನಿ ನೀನು, ಏನು ಮಾಡ್ತೀಯಾ ಅಂದರೆ ಇವನೇನು ಮಾಡ್ತಾನೆ ಅಲ್ಲಿ ಬಿಗ್ ಬಾಸ್? ಏನಕ್ಕೆ ಏನಾದರೂ ಹೊಡೆದು ಒಬ್ಬರನ್ನ ಕಡ್ದು ಬರ್ಲಿಕ್ಕೆ ಹೋಗಿದ್ದ ಬಿಗ್ ಬಾಸ್ಗೆ? ಹಣ ಮಾಡ್ಲಿಕ್ಕೆ ಹೋದದಲ್ವಾ? ಅಲ್ಲಿ ಎಷ್ಟು ವಾರ ಉಳಿತೀಯ ಅಷ್ಟು ಹಣ ಕೊಡ್ತಾರೆ ಬಿಗ್ ಬಾಸ್. ಸುಮ್ಮನೆ ಬಿಗ್ ಬಾಸ್ ಕರೆಯಲ್ಲ. ಇವರಿಂದೇ ಬಿಗ್ ಬಾಸ್ಗೆ TRP ಸಿಗ್ತಿದೆ, ಕರೆಕ್ಟ್ ಅಲ್ವಾ? ಧನರಾಜ್ ಇಲ್ಲಿ ತನಕ ಯಾರ ಜೊತೆ ಮಾತಾಡಲಿ, ಇವನ ಜೊತೆ ಮಾತಾಡ್ತಿದ್ದಾರೆ ಅಂದರೆ ಅವನಿಗೆ ಇಷ್ಟ ಆಗಿಲ್ಲ. ಅಂದರೆ ಮಂಗಳೂರವ್ರು ಆ ಥರನೇ ಮಾತಾಡ್ತಾರೆ. ಅಂದರೆ ಅವರಿಗೆ ಒಳ್ಳೆ ಇಷ್ಟ ಆದರೆ ಅವರಿಗೆ ಜೀವ ಕೊಡಲಿಕ್ಕೆ ರೆಡಿ ಇರ್ತಾರೆ. ಇಷ್ಟ ಆಗಿಲ್ಲ ಅಂದರೆ ಡೈರೆಕ್ಟ್ಗೆ ಹೇಳಿಬಿಡ್ತಾರೆ. ಅವನಿಗೆ ಮನಸ್ಸಲ್ಲಿತ್ತು. ಚೈತ್ರ ಹೇಳಿದ್ಲು, ನೀನೇನು ಮಾರೆ, ಅವನು ಆ ಥರ ಹೇಳಿದ್ರು ಕೂಡ ನೀನು ಮಾತಾಡ್ತಿಲ್ಲ ಅಂದರೆ ಅದು ತಲೆಯಲ್ಲಿ ಇರುತ್ತಲ್ಲ. ಈಗ ನನ್ನ ಕೂಡ ಹೇಳಿದರೆ ಹೌದು ನಾನು ಏನು ಹೇಳಲಿಲ್ಲ ಅಂತ ಆ ಥರ. ಅಂದರೆ ಅವನು ಸ್ವಲ್ಪ ಆಸೆ ಇತ್ತು ಮುಂಚೆಲ್ಲ, ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದೆ ಯಾರು ರಜತ್. ಈಗ ಏನಿಲ್ಲ, ಒಟ್ಟಾರೆ ಮಾತಾಡ್ತಿದ್ದಾನೆ. ಹಾಗೆ ಮಾತಾಡ್ಲಿಕ್ಕೆ ಆಗತ್ತಾ? ಎಂಥ ಸಾವು ಮಾರಿ ಅವ್ರದ್ದು. ಈ ಥರ ಎಲ್ಲ ಒಂಥರ ಬಿಗ್ ಬಾಸ್ ನೋಡ್ಲಿಕ್ಕೇ ಆಸೆ ಇಲ್ಲ ಫಸ್ಟ್ ಆಫ್ ಆಲು. ಈ ಥರ ಎಲ್ಲ ಇದಕ್ಕಿಂತ ಜಗದೀಶ್ ಇದ್ದಿದ್ರು ಕೂಡ ನನಗೆ ಖುಷಿ ಆಗ್ತಿತ್ತು. ಜಗದೀಶ್ ಇಲ್ಲ ಅಲ್ಲ, ಪರವಾಗಿಲ್ಲ ಬಿಡಿ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.